ಓಂ ಶಾಂತಿ. ದಿನಾಂಕ ಆಗಿದೆ 24/2/2026. ನೀವು ತಮ್ಮ ಜೀವನ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೀರಿ. ನಿಮ್ಮ ಸಂಬಂಧವು ಒಬ್ಬ ತಂದೆಯೊಂದಿಗೆ ಇದೆ. ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ವಿವಾಹದ ಸಮಯದಲ್ಲಿ ಸ್ತ್ರೀಯ ಸೆರಗನ್ನು ಪತಿಯ ಶಲ್ಯದ ಜೊತೆ ಗಂಟು ಹಾಕುತ್ತಾರೆ. ಈಗ ತನ್ನ ಸೆರಗು ಅರ್ಥಾತ್ ದಾರವನ್ನು ತಂದೆಯ ಜೊತೆ ಜೋಡಿಸಿದ್ದೀರಿ. ನಮ್ಮ ಪಾಲನೆಯು ತಂದೆಯ ಮೂಲಕವೇ ಆಗುವುದು. ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ, ಏಕೆಂದರೆ ಅವರಿಂದ ನಮಗೆ ಬಹಳ ಒಳ್ಳೆಯ ಸುಖ ಸಿಗುತ್ತದೆ. ಅವರು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಆತ್ಮವೇ ಶ್ರೀಮತವನ್ನು ತೆಗೆದುಕೊಳ್ಳುತ್ತದೆ. ಆಸುರಿ ಮತವನ್ನು ತೆಗೆದುಕೊಂಡಿದ್ದರಿಂದ ಕೆಳಗಿಳಿದಿದ್ದೀರಿ. ಈಗ ಆತ್ಮಿಕ ತಂದೆಯ ಶ್ರೀಮತದಂತೆ ನಡೆಯಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ನಮ್ಮ ಆತ್ಮದ ಬಂಧನವನ್ನು ಪರಮಾತ್ಮನೊಂದಿಗೆ ಬಂಧಿಸುತ್ತೇವೆ. ಆದ್ದರಿಂದ ನಮಗೆ ಅವರಿಂದ 21 ಜನ್ಮಗಳು ಸುಖದ ಆಸ್ತಿಯು ಸಿಗುತ್ತದೆ. ಶಿವತಂದೆ ಯಾರು ಪತಿತ ಪಾವನನಾಗಿದ್ದಾರೆ, ಅವರು ಖಂಡಿತ ಸಂಗಮಯುಗದಲ್ಲಿಯೇ ಬರುವರು. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಪ್ರಪಂಚದವರಿಗೆ ಗೊತ್ತಿಲ್ಲ, ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂದು ಗಾಯನವಿದೆ. ತ್ರಿಮೂರ್ತಿಯ ಅರ್ಥವೇ ಆಗಿದೆ ಬ್ರಹ್ಮ, ವಿಷ್ಣು, ಶಂಕರ. ಬ್ರಹ್ಮನ ಮೂಲಕ ಸ್ಥಾಪನೆ ಈ ಸಮಯದಲ್ಲಿ ಆಗುತ್ತದೆ. ವಿಷ್ಣುವಿನ ಮೂಲಕ ಸತ್ಯಯೋಗದ ಪಾಲನೆ ಆಗುವುದು. ವಿನಾಶದ ಕಾರ್ಯ ಅಂತಿಮದಲ್ಲಿ ಆಗುವುದು. ಸತ್ಯಯುಗದಲ್ಲಿ ನಾವು ಪವಿತ್ರರಾಗಿದ್ದೆವು, ಕಲಿಯುಗದಲ್ಲಿ ಪತಿತರಾಗಿದ್ದೇವೆ. ಅಂದ ಮೇಲೆ ಸಂಗಮದಲ್ಲಿ ಜ್ಞಾನವನ್ನು ಕೊಟ್ಟಿರಬೇಕು, ಸತ್ಯಯುಗದಲ್ಲ. ಅಲ್ಲಂತೂ ಪ್ರಾರಬ್ಧವಿರುತ್ತದೆ. ಇಂದಿಗೆ 5000 ವರ್ಷಗಳ ಮೊದಲು ಸಹ ತಂದೆಯು ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದರು. ನೀವೀಗ ವರ್ಗಾವಣೆಯಾಗುತ್ತಿದ್ದೀರಿ. ಮೊದಲು ಬ್ರಾಹ್ಮಣರಾಗಬೇಕಾಗಿದೆ. ಈ ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುತ್ತದೆ. ಶಿವತಂದೆಯ ಯಜ್ಞವು ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ಇದೆ. ರುದ್ರ ಶಿವತಂದೆಯು ನಿರಾಕಾರನಾಗಿದ್ದಾರೆ. ಈಗ ನೀವು ಬ್ರಾಹ್ಮಣರೇ ದೇವತೆಗಳಾಗುತ್ತೀರಿ. ವಾಸ್ತವದಲ್ಲಿ ಹಂ ಸೋ ಸೋಹಂನ ಅರ್ಥವು ಇದಾಗಿದೆ. ಆದರೆ ಇದನ್ನು ಅವರು ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸೋ ಆತ್ಮನೆಂದು ಹೇಳಿಬಿಟ್ಟಿದ್ದಾರೆ. ಈ ವಿನಾಶ ಜ್ವಾಲೆಯು ಈ ಯಜ್ಞದಿಂದಲೇ ಪ್ರಜ್ವಲಿತವಾಗುವುದು. ಉಳಿದಂತೆ ಏನೆಲ್ಲವೂ ಇದೆಯೋ ಈ ಯಜ್ಞದಲ್ಲಿ ಸ್ವಾಹ ಆಗಿಬಿಡುವುದು. ಪತಿತ ಪ್ರಪಂಚದ ವಿನಾಶವಾಗುವುದು. ಕಲ್ಪದ ಹಿಂದೆಯೂ ಮಹಾಭಾರತ ಯುದ್ಧವಾಗಿತ್ತು. ಇದರಿಂದ ಸ್ವರ್ಗದ ಬಾಗಿಲು ತೆರೆಯಿತು. ಹೇಳುತ್ತಾರೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಎಂದು. ಪತಿತ ಪ್ರಪಂಚವು ಸಮಾಪ್ತಿಯಾಗುವುದು. ಈಗ ನಿಮಗೆ ಯಾವ 3ನೇ ನೇತ್ರವು ಸಿಕ್ಕಿದೆ, ಅದು ಯಾರಿಗೂ ಇಲ್ಲ. ನಾವು ಬೇಹದ್ದಿನ ತಂದೆಯಿಂದ ಪುನಃ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಖುಷಿಯಾಗಬೇಕು. ತಂದೆಯೇ ತಿಳಿಸುತ್ತಾರೆ, ಮಾಯೆಯು ನಿಮ್ಮನ್ನು ಮೂರ್ಖ ಮಾಡಿಬಿಟ್ಟಿದೆ. ಏಪ್ರಿಲ್ ಫೂಲ್ ಎಂದು ಹೇಳುತ್ತಾರಲ್ಲವೇ, ಈಗ ನಾನು ನಿಮ್ಮನ್ನು ಲಕ್ಷ್ಮೀನಾರಾಯಣರ ತರಹ ಮಾಡಲು ಬಂದಿದ್ದೇನೆ. ನಿಮ್ಮ ಬುದ್ಧಿಯಲ್ಲಿ ಒಮ್ಮೆಲೇ ಜ್ಞಾನವು ಕುಳಿತುಕೊಂಡು ಬಿಡಬೇಕು. ಜೀವನ ಬಂಧನವನ್ನು ಒಬ್ಬ ತಂದೆಯೊಂದಿಗೇ ಬಂಧಿಸಿದ್ದೀರಿ. ಅಂದ ಮೇಲೆ ಮತ್ತಾರ ಜೊತೆಯಲ್ಲಿಯೂ ಬಂಧಿಸಬೇಡಿ. ತಮ್ಮ ಬುದ್ಧಿಯ ಆತ್ಮಿಕ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಬೇಕಾಗಿದೆ. ಒಬ್ಬರ ಶ್ರೀಮತದನುಸಾರವೇ ನಡೆಯಬೇಕಾಗಿದೆ. ನಾವು ಬಹಳ ಮಧುರ ವೃಕ್ಷದ ನಾಟಿ ಮಾಡುತ್ತಿದ್ದೇವೆ. ಆದ್ದರಿಂದ ಸ್ವಯಂ ಅನ್ನು ಬಹಳ ಮಧುರ ಮಾಡಿಕೊಳ್ಳಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಮನನ ಶಕ್ತಿಯ ಮೂಲಕ ಪ್ರತಿಯೊಂದು ಜ್ಞಾನ ಬಿಂದುಗಳ ಅನುಭವಿ ಆಗುವಂತಹ ಸದಾ ಶಕ್ತಿಶಾಲಿ, ಮಾಯಾಮುಕ್ತ, ವಿಘ್ನ ಮುಕ್ತ ಭವ. ಮನನ ಶಕ್ತಿಯ ಮೂಲಕ ಅನುಭವ ಸ್ವರೂಪರಾಗುವುದು ಇದೇ ಅತಿ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾದ ಶಕ್ತಿಯಾಗಿದೆ. ಇಂತಹ ಅನುಭವಿಗಳೆಂದೂ ಮೋಸ ಹೋಗಲು ಸಾಧ್ಯವಿಲ್ಲ. ಖುಷಿಯ ಖಜಾನೆಯು ಸದಾ ಜೊತೆ ಇರಲಿ. ಇದರಿಂದ ಉಳಿದೆಲ್ಲ ಖಜಾನೆಗಳು ಸ್ವತಃವಾಗಿಯೇ ಬಂದುಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.